ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, CR DR ಹುದ್ದೆಗಳಿಗೆ ಸಂಬಂಧಿಸಿದಂತೆ 1600ಕ್ಕಿಂತ ಹೆಚ್ಚಿನ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇಮಕಾತಿಯನ್ನು ಮಾಡಿಕೊಂಡಾರ. ಹಾಗಿದ್ರೆ ಇಲ್ಲಿ ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಜಿಲ್ಲೆಗೆ ಅತ್ಯಂತ ಕಡಿಮೆ ಕಟಾಪ್ ನಿಲ್ತದೆ, ಅದೇ ರೀತಿ ಯಾವ ಜಿಲ್ಲೆಯಲ್ಲಿ 4-5 ಲಿಸ್ಟನ್ನು ಬಿಟ್ಟಿದ್ದಾರಂತೆ ಇವತ್ತಿನ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ CR DRಗೆ ಸಂಬಂಧಿಸಿದಂತೆ ಬೆಂಗಳೂರಿಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ಕಟಾಪ್ ಎಷ್ಟು ನಿಂತಿತ್ತು ಮತ್ತು ಅದೇ ರೀತಿ ಲಾಸ್ಟ್ ಟೈಮ್ ಎಷ್ಟು ಲಿಸ್ಟ್ಗಳನ್ನ ಬಿಟ್ಟಿರಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಶಾರ್ಟ್ ನೋಟ್ಸ್ ಯಾರಿಗಾದ್ರೂ ಬೇಕಾಗಿತ್ತಪ್ಪ ಅಂದ್ರೆ 95381535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ಶಾರ್ಟ್ ನೋಟ್ಸನ್ನು ತೆಗೆದುಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸನ್ನು ಕವರನ್ನು ಮಾಡಿಕೊಂಡು ಈ ಸಾರಿ ನೀವು ಕೂಡ ಜಾಬನ್ನು ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ, ಈ ಸಾರಿ ಶಸ್ತ್ರಸ್ಥ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ CAR ಅಥವಾ DR ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಸಾರಿ ಬೆಂಗಳೂರು ನಗರಕ್ಕೆ ಅಂತ ಹೇಳಿ 949 ಹುದ್ದೆಗಳು ಖಾಲಿ ಅದಾವ್ರಿ. ಇದು ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳದ ಅಂತೇಳಿ ಇಲ್ಲಿ ಇರ್ತದೆ. ಒಂದು ಸಾರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೋದು. ನೋಡಿರಲ್ಲ, ಇಷ್ಟು ಹುದ್ದೆಗಳು ಖಾಲಿ ಇದಾವೆ. ಹಾಗಿದ್ರೆ ಈ ಸಾರಿ ನಾವು ಬೆಂಗಳೂರಿಗೆ ಅರ್ಜಿ ಸಲ್ಲಿಸಬೇಕಾ ಅಥವಾ ಸಲ್ಲಿಸಬಾರ್ದು ಅಂತೇಳಿ ನಿಮಗೆ ಕೊನೆಯದಾಗಿ ನಿಮ್ಗೆ ಗೊತ್ತಾಗ್ತದೆ. ಹಾಗಿದ್ರೆ ಲಾಸ್ಟ್ ಟೈಮ್ ಎಷ್ಟು ಹುದ್ದೆಗಳು ಖಾಲಿ ಇದ್ದು, ಎಷ್ಟು ಕಟಾಪ್ ನಿಂತಿತ್ತು, 1:5 ಎಷ್ಟು, 1:1 ಎಷ್ಟು ನಿಂತಿತ್ತು ಅಂತ ನೋಡೋದಾದ್ರೆ ಸ್ನೇಹಿತರೆ, ಲಾಸ್ಟ್ ಟೈಮು ಒಟ್ಟಾರೆಯಾಗಿ 3064 ಹುದ್ದೆಗಳು ಖಾಲಿ ಇದ್ದು CR DRಗೆ ಸಂಬಂಧಿಸಿದಂತೆ ಬೆಂಗಳೂರು ನಗರಕ್ಕೆ ಅಂತ ನೋಡಿದರೆ 1178 ಹುದ್ದೆಗಳು ಖಾಲಿ ಇದಾವೆ. ಸ್ನೇಹಿತರೆ, ಲಾಸ್ಟ್ ಟೈಮ್ಗೆ ಈ ಸಾರಿ ಹೋಲಿಸಿದ್ರೆ ಭಾಳ ಏನು ಹುದ್ದೆಗಳು ಕಡಿಮೆ ಇಲ್ಲರಿ. ಆಲ್ಮೋಸ್ಟ್ ಎಲ್ಲ ಸೇಮೇ ಬರುತ್ತೆ. ಬಟ್ ಬೇರೆ ಬೇರೆ ಜಿಲ್ಲೆಗಳಿಗೆ ಏನಿತ್ತಲ್ಲ ಜಾಸ್ತಿ ಪೋಸ್ಟ್ ಇದ್ದು, ಈ ಬೆಂಗಳೂರಿಗೆ ಅಷ್ಟೇ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಟಿದ್ರು. ಬಟ್ ಈ ಸಾರಿ ಹೆಂಗೈತಪ್ಪ ಅಂದ್ರೆ ಬೆಂಗಳೂರು ನಗರಕ್ಕಂತಾನೇ ಜಾಸ್ತಿ ಪೋಸ್ಟ್ ಇಟ್ಟು ಉಳಿದ ಬೇರೆ ಜಿಲ್ಲೆಗಳಿಗೆ ಕಡಿಮೆ ಪೋಸ್ಟ್ಗಳನ್ನ ಇಟ್ಟಿದ್ದಾರೆ. ಓಕೆ, ಹಾಗಿದ್ರೆ ಲಾಸ್ಟ್ ಟೈಮ್ ಎಷ್ಟು ಕಟಾಪ್ ನಿಂತಿತ್ತು, ಹಾಗಿದ್ರೆ ನಾವು ಈ ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕಬೇಕಾ ಹಾಕಬಾರ್ದಾ? ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಐತಿ. ಬರ್ರಿ ನೋಡೋಣ. ಹಾಗಿದ್ರೆ ಸ್ನೇಹಿತರೆ, ನೀವು ಇಲ್ಲಿ ಏನು ನೋಡಾಕತ್ತಲ್ಲ, ಈ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮು 1:5 ನಿಂತಂತ ಅಲ್ಲಿ ನೋಡ್ರಿ. ಫಿಸಿಕಲ್ಗೆ ಸಂಬಂಧಿಸಿದಂತೆ ಕಟಾಪ್ ರೀ. ಫಸ್ಟ್ನೇ ಅಭ್ಯರ್ಥಿಗಳದೆಲ್ಲ ನೋಡೋಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಅವರು ಫಿಸಿಕಲ್ದಾಗ ಫೇಲ್ ಆಗೋ ಸಾಧ್ಯತೆ ಕೂಡ ಇರ್ತೈತಿ. ನೀವು ಎಷ್ಟು ಇಲ್ಲಿ ಸ್ಕೋರನ್ನು ನೋಡ್ತಾವ್ರಿ ಎಲ್ಲಿವರೆಗೆ ಅಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ ಸ್ವಲ್ಪ ಮೀಡಿಯಮ್ ಆಗಿ ಇತ್ತು. ಸೊ ಅದಕ್ಕಾಗಿ ಕಟಾಪ್ ಕೂಡ ಹೈ ಇತ್ತು ರೀ. ಈ ಸಾರಿ ಸ್ವಲ್ಪ ಎಕ್ಸಾಮ್ ಏನಾದರೂ ಟಫ್ ಬತ್ತಪ್ಪ ಅಂದ್ರೆ ನಿಮ್ಮ ಸ್ಕೋರ್ ಕೂಡ ಆಟೋಮೆಟಿಕ್ ಆಗಿ ಇಲ್ಲಿ ಕಡಿಮೆ ಬರ್ತದೆ ರೀ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಬಂದು ನಿಮ್ಮದು ಲಾಸ್ಟ್ ಟೈಮು ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟ್. ಇಲ್ಲಿ ನೋಡಿರಿ, ಬೆಂಗಳೂರು ಸಿಟಿ PST ಆ್ಯಂಡ್ PET ಎಲಿಜಿಬಲ್ ಲಿಸ್ಟ್ APC 3064 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಸ್ಟ್ ಇದೆ. ಇಲ್ಲಿ ನೋಡಕತ್ತರ ಇವರೆಲ್ಲರೂ ಕೂಡ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳು ರೀ. ಇಲ್ಲಿ ನೋಡಕತ್ತಿರಲ್ಲ, ಲಾಸ್ಟ್ ಸ್ಕೋರ್ ನೋಡಿರಿ, 1 ಸ್ಕೋರ್ ಇದ್ದವ್ರಿಗೂ ಕೂಡ ಆಯ್ಕೆ ಆಗಿದ್ದಿರ್ತಾರ. ಬಟ್ ಈ ಸಾರಿ ಹಾಗಿಲ್ಲ. ಮಿನಿಮಮ್ ಸ್ಕೋರ್ ಎಷ್ಟೈತಪ್ಪ ಅಂದ್ರೆ 35+ ಇದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆದಂಗೆ ಅಂದ್ರೆ ಪಾಸ್ ಆಗ್ಬೇಕ್ರಿ ಮಿನಿಮಮ್ ಆಗಿ. ಸೊ ಅದಕ್ಕಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸ್ವಲ್ಪ ತುಂಬ ಕಡಿಮೆ ಕಟಾಪ್ ನಿಂತು. ಬಟ್ ಈ ಸಾರಿ ಮಾಡಿರೋ ಹೊಸ ರೂಲ್ಸ್ ಏನೈತಪ್ಪ ಅಂದ್ರೆ ಯಾರೇ ಒಂದು ಅಭ್ಯರ್ಥಿ ಹುದ್ದೆಗಳಿಗೆ ಆಯ್ಕೆ ಆಗಬೇಕಪ್ಪ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 35+ ಇದ್ದರೆ ಮಾತ್ರ ಇಲ್ಲಿ ಎಲಿಜಿಬಲ್ ಅಂತ ಹೊಸದಾಗಿ ರೂಲ್ಸನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಸಾಕಷ್ಟು ಸಾರಿ ಇಲ್ಲಿ ಒಂದಿಷ್ಟು ಮೀಸಲಾತಿಗಳಿಗೆ ಅನುಗುಣವಾಗಿ ಹೋಗಿ ಜಾಬ್ ಮಾಡಿರ್ತಾರೆ. ಅವ್ರಿಗೆ ಓದೋಕ್ಕೂ ಬರ್ತಿರಲ್ಲ, ಬರೆಯೋಕ್ಕೂ ಬರ್ತಿರಲ್ಲ. ಸೊ ಆ ರೀತಿ ಪ್ರಾಬ್ಲಮ್ ಆಗಿ ಕೂಡ ಒಂದಿಷ್ಟು ಅಭ್ಯರ್ಥಿಗಳಿಂದ ಸಾಕಷ್ಟು ಇಲಾಖೆಗೆ ತೊಂದರೆ ಉಂಟಾಗಿರ್ತದೆ. ಅದಕ್ಕಾಗಿ ಈಗ ಯಾವುದೇ ಒಂದು ಇಲಾಖೆಯಲ್ಲಿ ಮೀಸಲಾತಿಯನ್ನು ಕೊಟ್ಟರೂ ಕೂಡ 35+ ಸ್ಕೋರ್ ಇದ್ದರೆ ಮಾತ್ರ ನೀವು ಎಲಿಜಿಬಲ್ ಅಂತೇಳಿ ಹೊಸ ರೂಲ್ಸನ್ನು ಮಾಡ್ಯಾರ. ಈ ರೂಲ್ಸ್ ಏನೋ ಒಂಥರ ಒಳ್ಳೇದು ಅನ್ಸತ್ತೆ ರೀ ನಮಗೂ.
ಸ್ನೇಹಿತರೆ ಇಲ್ಲಿ ನೋಡಕತ್ತಿರಲ್ಲ ಇದೆಲ್ಲ ಕೂಡ 1:5ಗೆ ಸಂಬಂಧಿಸಿದಂತೆ ಲಿಸ್ಟ್ ರೀ. ಆಲ್ರೆಡಿ ನೀವು ಒಮ್ಮೆ 95 98 ನೋಡಂತಲಿ ಒಮ್ಮೆ ಗಾಬರಿ ಆದ್ರಿ. ಸೊ ಅದಕ್ಕಾಗಿ ನಾ ಪೂರ್ತಿ ಲಾಸ್ಟ್ ತನಕ ತೋರ್ಸಾಕತ್ತೀನಿ ನಿಮ್ಗೆ ಎಷ್ಟು ಕಡಿಮೆ ನಿಂತೈತಿ. ಎಕ್ಸ್ ಸರ್ವಿಸ್ ಮ್ಯಾನ್ದವ್ರು ಬಿಟ್ಟ ತೋರಿಸ್ತೀನಿ ತಡ್ರಿ. ಓಕೆ, ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಮುಗಿದ್ರಿ. ಲಾಸ್ಟ್ ನೋಡಿರಿ SC ಕ್ಯಾಟಗರಿಗೆ 62ವರೆಗೂ ಕೂಡ ನಿಮ್ಮದು ಫಿಸಿಕಲ್ಗೆ ಕರೆದಿದ್ರಿ. ಇನ್ನು ಅದೇ ರೀತಿ ಜನರಲ್ ಕ್ಯಾಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದ್ರಿ, ಮತ್ತು ಇದರ ಮಿಕ್ಸ್ ಬಂದಾರ್ರಿ, ಎಕ್ಸ್ ಸರ್ವಿಸ್ ಮ್ಯಾನು ಬರ್ತಾರೆ. ಇನ್ನು ಅದೇ ರೀತಿ ಥರ್ಡ್ ಬಿ ಅಭ್ಯರ್ಥಿಗಳಿಗೆ 64ವರೆಗೂ ಆದರ್ಸ್ ಒಳಗೆ ಐತೆ ನೋಡ್ರಿ. ಇಲ್ಲಿ ನೋಡಾಕತ್ತಿರಲ್ಲ ಆದರ್ಸ್ದ ಐತೆ. ಇನ್ನು ಅದೇ ರೀತಿ ಜನರಲ್ ಕ್ಯಾಟಗರಿಯಲ್ಲಿ ಅಥವಾ 2Bಯಲ್ಲಿ 65. ಇನ್ನು ಅದೇ ರೀತಿ ಓಕೆ 2B ಐತ್ರಿ. SC ಒಳಗೂ ಕೂಡ 65ವರೆಗೆ ಒಂದು ಆಲ್ಮೋಸ್ಟ್ ಎಲ್ಲ 2A 2B 3D ಎಲ್ಲ ಆಲ್ಮೋಸ್ಟ್ ಎಲ್ಲ ಅದರ್ಸಿಂತ ಹಿಡ್ಕೊಂಡು ಲಾಸ್ಟ್ ಎಲ್ಲಿ ತಕ್ಕ ಬಂದಿದ್ದಾರಪ್ಪ ಅಂದರೆ ಫಿಸಿಕಲ್ಗೆ 65 ಅರೌಂಡ್ 65 ಪ್ಲಸ್ ಆಗಿದ್ದವರು ಫಿಸಿಕಲ್ಗೆ ಆಯ್ಕೆ ಆಗಿದ್ರು. ಓಕೆ, ಫಿಸಿಕಲ್ಗೆ ಆಯ್ಕೆ ಆದ್ರಿ, ಅದ್ರೊಳಗೆ ಪಾಸ್ ಆಗೋರು ಬೇಕಲ್ಲ. ಈಗ 98 91 ಔಟ್ ಆಫ್ ಔಟ್ ಮಾಡಿದ್ರು ಕೂಡ ಫಿಸಿಕಲ್ ಫೇಲ್ ಆದ್ರೆ ಅವಂಗೆ ಜಾಬ್ ಸಿಗಂಗಿಲ್ಲ ರೀ. ಇಲ್ಲಿ ನೋಡಿರಿ 99 98 ಮಾಡಿದರೂ ಕೂಡ ನಿಮ್ಗೆ ಕಾನ್ಸ್ಟೇಬಲ್ ಜಾಬ ಕೊಡ್ತಾರೆ. ನೀವು ಜಸ್ಟ್ 65 ಪ್ಲಸ್ ಮಾಡಿ ನಿಮಗೂ ಆಯ್ಕೆ ಆದ್ರಪ್ಪ ಅಂದ್ರೆ ನಿಮಗೂ ಕಾನ್ಸ್ಟೇಬಲ್ ಜಾಬ ಕೊಡ್ತಾರೆ. ಇಲ್ಲಿ ನೀವು 95 ಮಾಡ್ಯಾರ 98 ಎಲ್ಲ ಔಟ್ ಆಫ್ ಔಟ್ ಮಾಡಿರತ್ತೆ, ಅವ್ರಿಗೇನು PSI ಜಾಬ್ ಕೊಡಂಗಿಲ್ಲ ರೀ. ಇಲ್ಲಿರೋದು ನಿಮ್ಗೆ ಬೇಕಾಗಿರೋದು ಒಂದು ಹುದ್ದೆ, ಅದು ನೀವು ಅಲ್ಲಿ ಕಟಾಪಲ್ಲಿ ಹೆಸರು ನಿಮ್ಮದು ಬರ್ಬೇಕು. ಆ ರೀತಿ ನೀವು ಸ್ಟಡಿಯನ್ನು ಮಾಡ್ಬೇಕು. ಅದನ್ನು ಯಾವ ರೀತಿ ಬರೆಸ್ತೀರಂತ ಅದು ನಿಮ್ಮ ಮೇಲೆ ಸ್ಕಿಲ್ ಮೇಲೆ ಇರುತ್ತೆ. ಸ್ಕಿಲ್ ಎಲ್ಲ ಕಡೆ ಯೂಸ್ ಮಾಡ್ಬೇಕ್ರಿ. ಎದಕ್ಕಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಹಿಡ್ಕೊಂಡ ನಿಮ್ಮಲ್ಲಿ ಬಳಸುವಂಥ ಮೀಸಲಾತಿ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಜಿಲ್ಲೆ ಹಾಕುವಾಗ ಭಾಳ ಜಾಗೃತಿಯಿಂದ ಹಾಕೋಬೇಕ್ರಿ. ಯಾವ ಜಿಲ್ಲೆಗೆ ಹಾಕಿದರೆ ನನಗೆ ಚಾನ್ಸ್ ಸಿಗುತ್ತೆ ಅಂತೇಳಿ ಅದರಲ್ಲಿ ನಿಮ್ಮ ಕ್ಯಾಟಗರಿಯನ್ನು ನೋಡಿಕೊಂಡು ಅಲ್ಲಿ ನಿಮಗಿರೋ ಪೋಸ್ಟ್ಗಳನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿರಿ. ಯಾರೋ ದೋಸ್ತಿನೇ ಹಾಕ್ಯಾನಂತೇಳಿ ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ. ಮೊದಲ ನಿಮ್ಮ ಕ್ಯಾಟಗರಿ ನಿಮ್ಮ ಮೀಸಲಾತಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿರಿ. ಎಲ್ಲರದು ಕೂಡ ಒಂದೇ ಕಡೆ ಎಕ್ಸಾಮ್ ಅಂತ ಕೊಡಂಗಿಲ್ಲ, ಎಕ್ಸಾಮ್ ಸೆಂಟರ್ ಬೇರೆ ಬೇರೆನೇ ಬರ್ತಾವೆ. ಸೊ ಅದಕ್ಕಾಗಿ ಎಕ್ಸಾಮ್ ಸೆಂಟರ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋ ಬದಲಿ ಎಲ್ಲಿ ಸೆಲೆಕ್ಷನ್ ಹಾಕಿರಲ್ಲ ಅಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿರಿ. ಓಕೆ, ಇದೆಲ್ಲ ಕೂಡ ನಿಮ್ದು ಅರೌಂಡ್ ಯಾವುದೇ ಒಂದು ಕ್ಯಾಟಗರಿಗೆ ನೀವು ಆಯ್ಕೆ ಆಗಬೇಕಿತ್ತಪ್ಪ ಅಂದ್ರೆ ಲಾಸ್ಟ್ ಟೈಮ್ 65 ಪ್ಲಸ್ ಇತ್ತಪ್ಪ ಅಂದ್ರೆ ಫಿಸಿಕಲ್ಗೆ ಆಯ್ಕೆ ಆಗಿದ್ದಾರೆ. ಹಾಗಿದ್ರೆ 1:1ಗೆ ಎಷ್ಟು ಅಂಕ ಬಂದವರು ಆಯ್ಕೆ ಆಗ್ಯಾರಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡಾಕತ್ತಿರಲ್ಲ ಇದು ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿದ್ರಿ. ಅಫಿಷಿಯಲ್ ಆಗಿ ಬಿಟ್ಟಿದ್ದು 1178 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಾವಿಷನಲ್ ಲಿಸ್ಟ್ ರೀ. ಇಲ್ಲಿ ನೋಡ್ತೀರಿ ಈಗ 95 91 ಒಬ್ಬ ಮಾತ್ರ ಎಷ್ಟಿದ್ದ. ಈಗ ನೋಡಿರಿ ಹಂಗೆ ಒಮ್ಮಿಂದೊಮ್ಮೆ ಎಷ್ಟು ಸಡನ್ನಾಗಿ ಅದರ್ಸ್ದಾರಿಗೆ ಫೈಟ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಕಟಾಪ್ ಇರುತ್ತೆ. ಇನ್ನು 2A 2B 3D ಕ್ಯಾಟಗರಿ 1 SC STಗೆ ಏನಿರುತ್ತಲ್ಲ ಸ್ವಲ್ಪ ಕಡಿಮೆ ಕಟಾಪ್ ಇರುತ್ತೆ. ಇಲ್ಲಿ ನೋಡ್ಕೊರಿ ಇವೆಲ್ಲ ಏನು ಫಸ್ಟಿಗೆ ಬರ್ತಾವಲ್ಲ ಜನರಲ್ ಕ್ಯಾಟಗರಿಯೂ ಇರ್ತಾವೆ. ನೋಡಿರಿ ಲಿಸ್ಟ್ನಾಗ ಹೆಸರು ನೋಡಿರಿ, ಇಲ್ಲಿ ಮುಂದೆ ನೋಡ್ಕೊರಿ ಎದರೋ ಸೆಲೆಕ್ಷನ್ ಆಗ್ಯಾರತ್ತಾಗ ನೋಡ್ಕೊರಿ. 100 ಪೋಸ್ಟನ್ನು ಅವರಿಗೆ ಅಂತೇಳಿ ಮೀಸಲಿಟ್ಟ ತೆಗೆದುಬಿಡ್ರಿ. ನಮ್ಮದು ಕ್ಯಾಟಗರಿ ಇರುತ್ತಲ್ಲ ಕ್ಯಾಟಗರಿವರೆಗೂ ಕೂಡ ನೀವು ನೋಡ್ಕೋಬೇಕ್ರಿ. ಫಸ್ಟಿಗೆ ಒಂದು 85 88 ಐತಿ ಬಂದಿರ್ತದೆ. ಯಾಕಂದ್ರೆ ಅಲ್ಲಿ ಡಿಪೆಂಡ್ಸ್ ಅಪಾನ್ ಎಕ್ಸಾಮು, ಅದೇ ರೀತಿ ಅಪ್ಲಿಕೇಶನ್ಸ್ ಪ್ಲಸ್ ಎಕ್ಸಾಮ್ ಟಫ್ ಇತ್ತು ಈಸಿ ಇತ್ತು, ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಜಾಸ್ತಿ ನಿಂತಿರ್ತದೆ ರೀ. ಇನ್ನು ಅದೇ ರೀತಿ ನಿಮ್ಮ ಕ್ಯಾಟಗರಿಗೆ ಅಥವಾ ಯಾವುದೇ ಒಂದು ಕ್ಯಾಟಗರಿ ಒಂದಕ್ಕೆ ಇಲ್ಲಿ ನೋಡ್ಕೊರಿ. ನೋಡಕತ್ತಿರಲ್ಲ ಎಷ್ಟು 79 78 ಮಟ್ಟ ಬತ್ತು. ಬೇಡಪ್ಪ ನಮ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಟ್ಟು ಲಾಸ್ಟ್ ಎಷ್ಟು ಕಟಾಪ್ ನಿಂತಿತ್ತು ನಮ್ದು ಎಷ್ಟರ ನಾವು ಇಲ್ಲಿ ಸಾರಿ ನಾವು ಫಿಸಿಕಲ್ ಅಥವಾ 1:1ಗೆ ಆಯ್ಕೆ ಆಗ್ಬೇಕಂದ್ರೆ ಈ ಸಾರಿ ಎಷ್ಟು ಸ್ಕೋರ್ ಮಾಡ್ಬೇಕಂತ ನಮ್ಗೆ ಐಡಿಯಾ ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿರಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಓಕೆ 73 72 70 ಓಕೆ 73 ಲಾಸ್ಟ್ 72 ಪಾಯಿಂಟ್ ಅಥವಾ 73 ಇದ್ದರೆ ನೀವು ಲಾಸ್ಟ್ ಟೈಮ್ ಸೆಲೆಕ್ಷನ್ ಆಗ್ಯಾರಿ 2B ಒಳಗೆ. ಅದೇ ರೀತಿ SC ಕ್ಯಾಟಗರಿ ಒಳಗೂ ಕೂಡ 73 ಐತ್ರಿ. ಇನ್ನು ಅದೇ ರೀತಿ 2B ಒಳಗೆ 73. ಓಕೆ ನೋಡ್ರಿ ಬೇರೆ ಕ್ಯಾಟಗರಿದು ಕೂಡ ಈಗ ನಿಮ್ಮ ಮುಂದೆ ತೋರ್ಸಾಕತ್ತೀನಿ ನಾನು ಇದನ್ನು ಸ್ಕ್ರೋಲ್ ಮಾಡಿ. SC ಕ್ಯಾಟಗರಿಗೆ ಸ್ವಲ್ಪ ಜಾಸ್ತಿ ಅದರ್ಸು ಇದು ಬಿಟ್ಟಾರ. ಇನ್ನು ಬೇರೆದು ಯಾವ ಕ್ಯಾಟಗರಿ ಬರ್ತಾ ಇಲ್ಲ. 2A 2B ಐತಿ ಆಲ್ಮೋಸ್ಟ್ ಎಲ್ಲ 73 SCದು ಮತ್ತು 2Bದು 73ವರೆಗೂ ಕೂಡ ಲಾಸ್ಟ್ ಅಭ್ಯರ್ಥಿವರೆಗೂ ಕೂಡ ಆಯ್ಕೆ ಆಗ್ಯಾರ. ಇಲ್ಲಿ ನೋಡ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಬಂದಾರೆ 74 ಮಾಡಿ ಅಂತ ತಿಳ್ಕೊರೋ ಸ್ಟಡಿ ಯಾವ ರೀತಿ ಮಾಡಿರ್ಬೇಕು. ಅಲ್ಲಿ ಜಾಬ್ ಮುಗಿಸ್ಕೊಂಬಂದು ಇಲ್ಲಿ ಬಂದು ಸ್ಟಡಿ ಮಾಡ್ಯಾರ್ರಿ. ಓಕೆ 2A ಒಳಗೆ ನೋಡ್ರಿ PDP ಒಳಗಿದ್ದವರು 75 ಪ್ಲಸ್ ಇದ್ದರೆ ಆಯ್ಕೆ ಆಗಿದ್ದಾರೆ. ಇಲ್ಲೈತೆ ನೋಡ್ರಿ. ಅದೇ ರೀತಿ SCದೀಗ ಆಲ್ಮೋಸ್ಟ್ ಎಲ್ಲ ಈ ಸಾರಿ ನೀವು ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ ಒಂದು ಯಾವುದೇ ಒಂದು ಕ್ಯಾಟಗರಿ ಅಭ್ಯರ್ಥಿ ಇರಲ್ರಿ ಆಲ್ಮೋಸ್ಟ್ ಎಲ್ಲ ಒಂದು 70 ಪ್ಲಸ್ ಅಥವಾ 75 ಪ್ಲಸ್ ಎಕ್ಸಾಮ ಈ ಲಾಸ್ಟ್ ಟೈಮ್ ಬಂದಿತ್ತಲ್ಲ ಅದೇ ರೀತಿ ಇದ್ರೆ. ಬಟ್
ಕೆದವರು ಅಷ್ಟು ಈಜಿ ಕ್ವಶನ್ ಪೇಪರನ್ನು ತೆಗಿಯಂಗಿಲ್ಲ. ಅವ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನೇ ಬೇರೆ ಇರ್ತಾರೆ, ಸ್ವಲ್ಪ ಟಪ್ ಅಥವಾ ಮಾರ್ಡ್ರೇಟ್ ತೆಗೆದಿರ್ತಾರೆ. ಸೊ ಅದಕ್ಕಾಗಿ ಈ ಸಾರಿ ನೀವು ಸೆಲೆಕ್ಷನ್ ಆಗಲೇಬೇಕಿತ್ತಪ್ಪ ಅಂದ್ರೆ 65 ಇಂತ್ರ ಹಿಡ್ಕೊಂಡು 75+ವರೆಗೂ ಕೂಡ ಸ್ಕೋರ್ ಆಗ್ಬೇಕು. ಆಲ್ಮೋಸ್ಟ್ ಎಲ್ಲ ಒಂದು 65 ಇಂತ್ರ 70ವರೆಗೆ ಅಥವಾ ಮಿನಿಮಮ್ ಅಂದರೂ 70+ ಸ್ಕೋರ್ ಆತಂದ್ರೆ 100% ಈ ಸಾರಿ ನೀವು ಸೆಲೆಕ್ಷನ್ ಹಾಕಿರಿ. ಅದು ಒಂದು ಬೆಂಗಳೂರು ಜಿಲ್ಲೆಗೆ ಸಂಬಂಧಿಸಿದಂತೆ. ಇದು ಸ್ನೇಹಿತರೆ, ಇದೇ ರೀತಿ ನಿಮಗೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್ನ ವಿಡಿಯೋ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಯಾವ ಜಿಲ್ಲೆದು ಬೇಕಂತ ಕಮೆಂಟ್ ಹಾಕ್ರಿ. ಅದೇ ಜಿಲ್ಲೆದು ನಾವು ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀವಿ ರೀ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆಲ್ಲ ಕೂಡ ಇದರಾಗ ಒಂದು ಗ್ರಿಪ್ ಸಿಕ್ತಂತ ಅನ್ಕೋತೀನಿ. ಎಷ್ಟು ಸ್ಕೋರ್ ಮಾಡ್ಬೇಕು ಈ ಸಾರಿ ನೀವು 70+ ಅಂದ್ರೆ ಮಾತ್ರ ನಿಮ್ಮದು ಜಾಬ್ ಆಗ್ತದೆ. ಕ್ಯಾಟಗರಿ ಇದ್ದರೆ ಸ್ವಲ್ಪ ಏನಾದರೂ ಒಂದು 1 ಮಾರ್ಕ್ಸ 2 ಮಾರ್ಕ್ಸ ಕಡಿಮೆ ಆಗ್ಬೋದು. ಬಟ್ ಮಿನಿಮಮ್ ಅಂದರೂ ಕೂಡ ನೀವು 70+ ಸ್ಕೋರ್ ಇದ್ರೆ ಮಾತ್ರ ನೀವು ಸೇಫ್ ಸ್ಕೋರ್. ಜನರಲ್ ಕ್ಯಾಟಗರಿ ಒಳಗೆ 75+ ಇದ್ರೆ ಮಾತ್ರ ಸೇಫ್ ಸ್ಕೋರ್. ಉಳಿದ ಅಭ್ಯರ್ಥಿಗಳು ಒಂದು 70 ಮಟ್ಟ ನಡೀತದ. ಡಿಪೆಂಡ್ಸ್ ಅಪಾನ್ ಕ್ವಶನ್ ಪೇಪರ್ ಅಂತ ಹೇಳಕತ್ತೇನೆ ರೀ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಎಲ್ಲ ಕೂಡ ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ ಸಿಲೆಬಸಲ್ಲಿರುವ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಮತ್ತು ಕ್ವಶನ್ ಪೇಪರ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ತೆಗೆದುಕೊಂಡು ಸ್ಟಡಿಯನ್ನು ಪ್ರಾರಂಭಿಸಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.